ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ನೇರ ಪ್ರಸಾದದಲ್ಲಿದ್ದೇವೆ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಹಲೋ, ನೆಟ್ವರ್ಕ್ ಇಶ್ಯೂಯಿಂದ ಕರೆ ಕಟ್ಟಾಗಿದೆ. ನಾನು ಹೇಳ್ತಾ ಇದ್ದೆ, ಈ ಒಂದು ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ಯಾರು ಬೇಕಾದರೂ ಕರೆ ಮಾಡ್ಬೋದು. ಇಲ್ಲಿ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಮತ್ತೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ದಯವಿಟ್ಟು ಟಿ ವಿ ಸೌಂಡನ್ನ ಮ್ಯೂಟ್ ಮಾಡಿ. ಸರ್ ಹೇಳಿ, ತಮ್ಮ ಹೆಸರು ಸರ್? ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು? ಉಮೇಶ್. ಉಮೇಶ್ ಅವರ ದಯವಿಟ್ಟು ಟಿವಿ ಸೌಂಡ್ ಅನ್ನ ಕಡಿಮೆ ಮಾಡಿ, ಅಥವಾ ಸ್ವಲ್ಪ ಟಿವಿಯಿಂದ ದೂರ ಬಂದು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೇಳಿ ಸರ್, ಹೇಳಿ. ಉಮೇಶ್ ಅವರು ಯಾವೂರಿಂದ ಕಾಲ್ ಮಾಡ್ತಾ ಇರೋದು? ಅವ್ರಗೆರೆ. ಓಕೆ ಉಮೇಶ್ ಅವರ ಏನ್ ಮಾಡ್ತಾ ಇದ್ರಿ ತಾವು? ಓಕೆ, ತುಂಬಾ ಸಂತೋಷ ಆಯ್ತು. ದಾವಣಗೆರೆ ಜನರ ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ರಾತ್ರಿ 2 ಗಂಟೆ 3 ಗಂಟೆ ಬೇರೆಯವರಿಂದ ಯಾರೇ ಬಂದ್ರು ಕೂಡ ಅವ್ರನ್ನ, ನಿಮ್ಮ ನಿದ್ದೆಯನ್ನ ಬಿಟ್ಟು ಸುರಕ್ಷಿತವಾಗಿ ಅವ್ರ ಮನೆಯನ್ನು ತಲುಪಿಸೋ ಕೆಲಸವನ್ನು ಮಾಡ್ತೀವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಹೇಗೆ ಏನು ಅಂತ ಸ್ವಲ್ಪ ಶೇರ್ ಮಾಡ್ಕೋಬೋದಾ ನಮ್ಮ ಜೊತೆಗೆ? ಯಾವಾಗ ಯಾವ ತರ ಹೆಲ್ಪ್ ಮಾಡಿದ್ರಿ ಅಂತ ಶೇರ್ ಮಾಡ್ಕೋಬೋದಾ ಸರ್? ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ಆಟೋದವರು ಎಷ್ಟು ಶ್ರಮ ವಹಿಸ್ತಾರೆ ಅಂತ ಹೇಳಿ. ಸರ್, ಎಲ್ಲಾದ್ರೂ ಅಷ್ಟೇ ಸರ್, ನಾವು ದಾವಣಗೆರೆಯಲ್ಲಿ ಏನೇನಾದ್ರೂ ಕೂಡ ನಾವು ಫಸ್ಟ್ ಅವ್ರನ್ನ ಇರ್ತದ ನಾವೇ ಅವ್ರನ್ನ ಎಷ್ಕೊಂಡ್ ಹೋಗಿ ಅವ್ರ ಹಾಸ್ಪಿಟಲ್ ಸೇರಿಸಿ ಅವ್ರಿಗೆ ಕುಟುಂಬಸ್ಥರಿಗೆ ಫೋನ್ ಮಾಡಿಸಿ ಬಂದಾದ್ಮೇಲೆ ನಮ್ ಕೆಲಸ ನಾವು ನೋಡ್ತೀವಿ ಸರ್. ನಿಜಕ್ಕೂ ಜೀವ ಉಳಿಸ್ತಕ್ಕಂಥದಕ್ಕಿಂತ ದೊಡ್ಡ ಸಹಾಯ ಇನ್ನೇನು ಇಲ್ಲ. ಯಾಕೆಂದ್ರೆ ಎಷ್ಟೋ ಸರಿ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ, ಇದಕ್ಕಿದಾಗೆ ಆಟೋದಲ್ಲಿ ಮೂರ್ಛೆ ಹೋಗ್ಬಿಡ್ಬೋದು, ಅಥವಾ ಆಟೋ ಇಳಿಯುವಾಗ ಅಥವಾ ಹತ್ತುವಾಗ. ಖಂಡಿತ ಮಾಡಬೇಕು ಸರ್, ಪ್ರತಿಯೊಬ್ಬರು ಮಾಡಬೇಕು. ಅದು ಪ್ರತಿಯೊಬ್ಬರ ಕರ್ತವ್ಯ ಕೂಡ. ಯಾಕೆಂದ್ರೆ ಹಿರಿಯರ ವಯಸ್ಸಾಗಿರೋರು, ಇತ್ತೀಚೆಗಂತೂ ಯಂಗ್ಸ್ಟರ್ ಕೂಡ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾರೆ. ಆ ಸಂದರ್ಭದಲ್ಲಿ ಫಸ್ಟ್ ಏಡ್ ಮಾಡ್ಲಿಕ್ಕೆ ಸಾಧ್ಯವಾದರೆ ಫಸ್ಟ್ ಏಡ್ ಮಾಡಬೇಕು. ಇಲ್ಲಾಂದ್ರೆ ಹತ್ತಿರದ ಆಸ್ಪತ್ರೆಗಳಿಗೆ ಅವ್ರನ್ನ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕೆಂದರೆ ಒಬ್ಬರು ಜೀವ ಉಳಿಸ್ತಕ್ಕಂಥದ್ದು ಅದಕ್ಕಿಂತ ಪುಣ್ಯದ ಕೆಲಸ ಇನ್ನೇನೂ ಇಲ್ಲ. ನಿಜಕ್ಕೂ ನಿಮಗೆ ಅಭಿನಂದನೆಗಳು ಸರ್. ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರಿ. ದಯವಿಟ್ಟು ಮುಂದೆನೂ ಕೂಡ ಯಾವುದೇ ರೀತಿ ಯಾರೇ ತೊಂದರೆಯಲ್ಲಿದ್ದರೂ ಕೂಡ ಅವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್. ಇವತ್ತಿನ ಟಾಪಿಕ್ ನಿಮಗೆ ಗೊತ್ತಲ್ವಾ ಸರ್? ಇವತ್ತಿನ ಟಾಪಿಕ್ ಗೊತ್ತಲ್ವಾ ನಿಮಗೆ? ಓಕೆ ಸರ್, ಇವಾಗ ಜೂನ್ 1ನೇ ತಾರೀಕಿಂದ ಎಲ್ಲ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ವಿಶೇಷವಾಗಿ ಮಕ್ಕಳನ್ನ ಕೆಲವೊಬ್ರು ಸರ್ಕಾರಿ ಶಾಲೆಯಲ್ಲೇ ಸೇರಿಸಬೇಕು ಅಂತ ಹೋಗ್ತಾರೆ. ಕೆಲವೊಬ್ರು ಸರ್ಕಾರಿ ಶಾಲೆ ಸವಾಸನೆ ಬೇಡ, ನಾವು ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟಾದ್ರೂ ಪರವಾಗಿಲ್ಲ, ಪ್ರೈವೇಟ್ ಶಾಲೆಯಲ್ಲೇ ಸೇರಿಸ್ತೀವಿ ಅಂತ ಅನ್ಕೋತಾರೆ. ಸೊ ಎರಡರಲ್ಲಿ ಒಬ್ರು ಇದ್ದಂತಾರು ಸೇರ್ಸ್ಕೊಂತಾರ ಸರ್. ನಮ್ಮಂತ ಬಡವರೆಲ್ಲ ಗೌರ್ಮೆಂಟ್ ಶಾಲೆನೇ ಬೆಸ್ಟ್ ಸರ್. ಯಾಕಂದ್ರೆ ಈ ಪ್ರೈವೇಟ್ ಶಾಲೆ ಸೇರ್ಸಿದ್ರೆ ಮಕ್ಕಳು ಜೀವನ ಇದಾಕತ್ತ. ಗೌರ್ಮೆಂಟ್ ಶಾಲೆಯಿಂದ ಕಳಿಸಿದ್ರೆ ಮಕ್ಕಳದು ಒಂಥರ ಭವಿಷ್ಯ ಚೆನ್ನಾಗಿರುತ್ತೆ ಸರ್. ಒಂಥರ ಅವ್ರದ್ದು ಇದನ್ನು ಚೆನ್ನಾಗಿರುತ್ತೆ ಸರ್. ಅದು ಗೌರ್ಮೆಂಟ್ ಶಾಲೆನೇ ಬೆಸ್ಟ್ ಸರ್. ಓಕೆ. ಯಾಕೆಂದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಮೆರಿಟ್ ಮೇಲೆನೆ ಬಂದಿರ್ತಾರೆ. ಅವರ ಒಂದು ಅರ್ಹತೆ ನೋಡ್ಬಿಟ್ಟು ಅವ್ರಿಗೆ ಅವಕಾಶ ಕೊಟ್ಟಿರ್ತಾರೆ ಅಲ್ವಾ? ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಇರ್ತಕ್ಕಂಥ ಟೀಚರ್ಸ್ ಎಲ್ಲ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗಿರ್ತಾರೆ. ಅವರು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನು ತೆಗೆದುಕೊಂಡೇ ಬಂದಿರ್ತಾರೆ ಅವರು. ಸರ್, ಗೌರ್ಮೆಂಟ್ ಶಾಲೆಯಿಂದ ಅಂದ್ರೆ ಅವರು ಚೆನ್ನಾಗಿರ್ತಾರೆ ಸರ್. ಈಗ ಪ್ರೈವೇಟ್ ಸೇರಿಸ್ಬಿಟ್ರೆ ಅವ್ರ ಹೆಂಗೆ ಒಂಥರ ಒಬ್ಬರಿಗೆ ಅರ್ಥ ಆಗತ್ತೆ, ಒಬ್ಬರಿಗೆ ಅರ್ಥ ಆಗಲ್ಲ ಮಕ್ಕಳುಗಳಿಗೆ. ಗೌರ್ಮೆಂಟ್ ಸ್ಕೂಲ್ ಹಂಗಲ್ಲ, ಚೆನ್ನಾಗಿ ಅದು ಸೌಲಭ್ಯ ಚೆನ್ನಾಗಿರ್ತತಿ, ಎಲ್ಲ ಚೆನ್ನಾಗಿರ್ತತಿ. ಹಂಗಾಗಿ ಗೌರ್ಮೆಂಟ್ ಸ್ಕೂಲ್ ಸೇರಿಸಿದ್ರೆ ಮಕ್ಕಳು ಸ್ವಲ್ಪ ಚೆನ್ನಾಗಿರ್ತದೆ ಸರ್. ಈ ಪ್ರೈವೇಟ್ ಸ್ಕೂಲ್ ಸುಮ್ಮನೆ ಇದು ಸರ್, ಮೊದ್ಲೆಲ್ಲ ಇತ್ತು, ಈಗ ಯಾರು ಅಷ್ಟೇ ಇಲ್ಲ ಸರ್. ಓಕೆ ಸೊ ಎಲ್ಲರೂ ಗೌರ್ಮೆಂಟ್ ಶಾಲೆಗೆ ಸೇರಿಸಬೇಕು ಅಂತ ಹೇಳ್ತೀರಿ? ಸರ್, ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ರೆ ಚೆನ್ನಾಗಿ ಸರ್ ಮಕ್ಕಳು. ಓಕೆ ಸರ್, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಸರ್, ನಮ್ಗೆ ಇನ್ನ ಆಗಿಲ್ಲ ಸರ್. ಇನ್ನ ಮದುವೆ 2 ವರ್ಷ ಆಗಿತ್ತು ಸರ್ ನಿಮ್ಗೆ. ಓಕೆ ಸರ್, ಏನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿದ್ರೆ ಅಥವಾ ಆದಷ್ಟು ಬೇಗ ವಂಶೋದ್ಧಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀರಾ? ಇಲ್ಲ ಸರ್, ಫ್ಯಾಮಿಲಿ ಪ್ಲಾನಿಂಗ್ ಮಾಡಕತ್ತೀವಿ ಸರ್. ನಾವು ನಮಗೂ ಆದ್ರೂ ಕೂಡ ನಾವು ಗೌರ್ಮೆಂಟ್ ಶಾಲೆಗೆ ಕಳ್ಸೋದು. ನಮ್ಮ ತಮ್ಮರಾದ್ರ ಸರ್, ಅವ್ರು ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ ಸರ್. ಒಳ್ಳೇದು ಸರ್, ತುಂಬಾ ಸಂತೋಷ. ಗೌರ್ಮೆಂಟ್ ಶಾಲೆ ಬಗ್ಗೆ, ಸರ್ಕಾರಿ ಶಾಲೆಗಳ ಬಗ್ಗೆ ನಿಮಗಿರ್ತಕ್ಕಂಥ ಅಭಿಮಾನಕ್ಕೆ ನಿಜಕ್ಕೂ ಧನ್ಯವಾದಗಳು ಸರ್. ಯಾಕೆಂದ್ರೆ ಸರ್ಕಾರಿ ಶಾಲೆಗಳೇ ಉಳಿಬೇಕು, ಬೆಳಿಬೇಕು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಶಾಲೆ ಓದಿದ ಮಕ್ಕಳೇನೆ ಎಷ್ಟೊಂದು ಜನ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ.
ನಾನು ಓದಿದ್ದು ಗೌರ್ಮೆಂಟ್ ಶಾಲೆ ಸರ್. ನಾನು ಓದಿದ್ದು, ನಮ್ಮ ಅಕ್ಕರು ಓದಿದ್ದು ಅವ್ರೆ, ನಮ್ಮ ಎಲ್ಲ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಓದಿದ್ದು ಗೌರ್ಮೆಂಟ್ ಶಾಲೆ. ನಾವು ಪ್ರೈವೇಟಿಗೆ ಹೋಗಿಲ್ಲ ನೋಡಿ ಸರ್ ನಾವು. ಓಕೆ ಓಕೆ, ತುಂಬ ಒಳ್ಳೆ ವಿಚಾರವನ್ನು ಹೇಳಿದ್ರಿ ಸರ್. ಸರ್, ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಹ್ಞೂ ಸರ್, ಈಗ ಹೇಳ್ಬೇಕು ಸರ್. ನಮ್ಮ ಅಮ್ಮರದು ಬರ್ತಡೇ ಸರ್. ನಿಮ್ಮ ಅಮ್ಮವ್ರದ್ದು ಹುಟ್ಟಿದಬ್ಬ ಹ್ಞೂ ಸರ್. ಯಾವಾಗ ಸರ್? ಒಂದು ವಾರ ಆಯ್ತು ಸರ್ ಬಿಟ್ಟು. ಓಕೆ ಓಕೆ, ಅವ್ರಿಗೆ ಶುಭಾಶಯ ಹೇಳ್ಬೇಕು ಸರ್. ಹೇಳಿ, ನಿಮ್ಮ ಅಮ್ಮವ್ರ ಹೆಸರು ಹೇಳಿ, ನೀವೇ ಒಂದ್ಸರಿ ವಿಶ್ ಮಾಡಿ ಸರ್. ಸರ್. ನೀವು ಮಾಡಿ ಸರ್, ನೀವು ಮಾಡಿ. ನಾನು ಮಾಡ್ತೀವಿ ಸರ್, ಖಂಡಿತ ನಾವು ಮಾಡ್ತೀವಿ. ನೀವು ಕೂಡ ಒಂದ್ಸರಿ ವಿಶ್ ಮಾಡಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಬಹಳ ಚೆನ್ನಾಗಿ ಮಾತಾಡ್ತೀರಾ, ನೀವೇ ಮಾಡ್ಬೇಕು ಸರ್ ಅಮ್ಮಂದು. ಖಂಡಿತ ಖಂಡಿತ ಸರ್. ಸರ್, ನಿಮ್ಮ ಅಮ್ಮವ್ರ ಹೆಸರು ಹೇಳಿ ಸರ್. ನಿಂಗಮ್ಮ ಸರ್. ನಿಂಗಮ್ಮ. ಎಷ್ಟು ವರ್ಷ ಸರ್ ಅವ್ರಿಗೆ ಇವಾಗ? ಸರ್ ಅವ್ರಿಗೆ 45 ಸರ್ ಅವರಿಗೆ. ಓಕೆ. ಪ್ರೀತಿಯ ನಿಂಗಮ್ಮ ಅವರಿಗೆ, ಉಮೇಶ್ ಅವರ ಒಂದು ತಾಯಿ ಆಗಿರ್ತಕ್ಕಂಥ ನಿಂಗಮ್ಮ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವತಿಯಿಂದ, ನಮ್ಮ ಸಂಪೂರ್ಣ V1 ವಾಹಿನಿಯ ವೀಕ್ಷಕರ ವತಿಯಿಂದ ನಾವು ಅವರು 100 ಕಾಲ ನಗ್ನಗ್ತಾ ಸಂತೋಷವಾಗಿರ್ಲಿ ಅಂತ ಹಾರೈಸ್ತೀವಿ, ಆರೋಗ್ಯವಾಗಿರ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಬಹಳ ಥ್ಯಾಂಕ್ ಯು ಸರ್. ಖಂಡಿತ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಕರೆ ಮಾಡ್ತಾ ಇರಿ. ನಿಮಗೂ ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳ ಬಗ್ಗೆ ತುಂಬ ಅಭಿನಂದನೆಯಿಂದ ಮಾತಾಡಿದ್ರಿ. ಧನ್ಯವಾದಗಳು ಸರ್. ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, ಉಮೇಶ್ ಅವರು ಕಾಲ್ ಮಾಡಿದರು. ಅವರ ತಾಯಿಯ ಹುಟ್ಟುಹಬ್ಬದ ಬಗ್ಗೆ ತುಂಬ ಪ್ರೀತಿಯಿಂದ ಹೇಳಿದರು. ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ಕೂಡ ಕೋರಿದ್ವಿ. ಸೊ ಇನ್ನಷ್ಟು ಕರೆಗಳು ಬರ್ತಾ ಇದೆ. ಮತ್ತೊಂದು ಕರೆ ಬರ್ತಾ ಇದೆ. ಆ ಕರೆ ಯಾರ್ದು ಅಂತ ನೋಡ್ತೀನಿ. ಹಲೋ, ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ, ಮಾತಾಡಿ. ಹಾಂ, ಹೇಳಿ ಸರ್. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಇಲ್ಲಿ ನಾವು ಚಿತ್ರದುರ್ಗದಿಂದ. ಹೇಳಿ ಸರ್. ಸರ್, ತಮ್ಮ ಹೆಸರು? ದೇವರಾಜ್ ಅಂತ. ದೇವರಾಜ್ ಅವರೇ, ದಯವಿಟ್ಟು ಟಿವಿಯಿಂದ ಒಂಚೂರು ದೂರದಿಂದ ಮಾತಾಡಿ, ಅಥವಾ ಟಿವಿ ವ್ಯಾಲ್ಯೂಮನ್ನು ಪೂರ್ತಿ ಕಡಿಮೆ ಮಾಡಿ ಮಾತಾಡಿ ಸರ್. ಹಾಂ ಸರ್. ದೇವರಾಜ್ ಅವರೇ, ಹೇಳಿ, ಏನು ಮಾಡ್ತಾ ಇದ್ದೀರಿ? ನಾವು ಅಗ್ರಿಕಲ್ಚರ್ ಸರ್. ಓಕೆ, ತುಂಬ ಖುಷಿ ಆಯಿತು. ನಮ್ಮ ದೇಶದ ಬೆನ್ನೆಲುಬು ರೈತ. ಹೇಳಿ ಸರ್, ಹೇಳಿ ಸರ್. ಇವತ್ತಿನ ಟಾಪಿಕ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಹೌದು ಸರ್. ಸರ್, ಇವತ್ತಿನ ಟಾಪಿಕ್ ಹೋಗೋದಕ್ಕಿಂತ ಮುಂಚೆ ನಿಮ್ಮೂರಲ್ಲಿ ಮಳೆ ಬೆಳೆ ಎಲ್ಲ ಹೇಗಿದೆ ಸರ್? ಇತ್ತೀಚೆಗೆ ಈಗ ಪರವಾಗಿಲ್ಲ ಸರ್, ಮಳೆ ಎಲ್ಲ ಬಿತ್ತನೆ ಸ್ಟಾರ್ಟ್ ಆಗಿದಾವೆ. ಓಕೆ. ಪ್ರಾಪರ್ ಚಿತ್ರದುರ್ಗನೇ ಸರ್? ಚಿತ್ರದುರ್ಗ ಹತ್ರ ಪಕ್ಕ ಹಳ್ಳಿ ಒಬ್ಬವನಹತ್ತಿ ಅಂತ ಹೇಳಿ, ಸಿರಿಗೆರೆ ಪಕ್ಕ. ಸಿರಿಗೆರೆ ಪಕ್ಕ ಓಬವ್ವನಹಳ್ಳಿ. ಓಬವ್ವನಹತ್ತಿ. ಸರ್, ನಿಮ್ಮೂರಲ್ಲಿ ಮಳೆ ಆಗಿದೆಯಾ ಸರ್? ಆಗಿದೆ ಸರ್, ಈಗ ಪರವಾಗಿಲ್ಲ, ಬಿತ್ತದಾರಲ್ಲ. ಓಕೆ ಓಕೆ ಸರ್. ಆವಾಗಲೇ ಒಂದು ಮೆಸೇಜ್ ಕೊಟ್ಟೆ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸರ್. ದಾವಣಗೆರೆಯ ತರಳುಬಾಳು ಕೃಷಿ ಕೇಂದ್ರದಲ್ಲಿ ರೈತರಿಗೋಸ್ಕರ ಯಾರು ತುಂಬ ದುಡ್ಡು ಇನ್ವೆಸ್ಟ್ ಮಾಡಿ ಸ್ವಂತಕ್ಕೆ ತಗೊಳಕ್ಕಾಗಲ್ಲ, ಅವ್ರಿಗೆ ಬಾಡಿಗೆ ಒಂದು ಯಂತ್ರಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲ ತಗೊಳ್ತಾ ಇದ್ದಾರೆ ಸರ್ ನಮ್ಮ ಕಡೆ ಎಲ್ಲ. ಓಕೆ, ತುಂಬ ಒಳ್ಳೆ ಸಂತೋಷ, ತುಂಬ ಒಳ್ಳೆ ವಿಚಾರ ಸರ್. ನೀವು ಕೂಡ ಬೇರೆಯವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಿ. ಯಾರಿಗೆ ದುಡ್ಡು ಇನ್ವೆಸ್ಟ್ ಮಾಡಿ ಅವನ್ನ ಸ್ವಂತಕ್ಕೆ ತಗೊಳಕ್ಕಾಗಲ್ಲ, ಅವ್ರು ಅಲ್ಲಿ ಹೋಗ್ಬಿಟ್ಟು ಕಡಿಮೆ ಬಾಡಿಗೆಗೆ ತೆಗೆದುಕೊಂಡು ಬಂದು ಅವನ್ನ ಮತ್ತೆ ವಾಪಸ್ ಕೊಟ್ಟು ಅವರ ಒಂದು ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಪೂರೈಸ್ಕೋಬಹುದು, ಬೆಳೆಯಲಿಕ್ಕೆ. ಕೃಷಿ ಸಂಪರ್ಕ ಕೇಂದ್ರ ಅಂತ ಮಾಡಿದಿರ್ತಾರೆ, ಅದರಲ್ಲಿ ಎಲ್ಲಾ ತರದ್ದು ಬಾಡಿಗೆ ಸಿಗುತ್ತೆ. ಓಕೆ 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 ಸರ್. ಸಬ್ಸಿಡಿಯಲ್ಲಿ. ಹಾ. ಅದನ್ನ ಎಲ್ಲ ಉಪಯೋಗಿಸ್ತಾ ಇದ್ದೀವಿ. ಓಕೆ ಓಕೆ ಸರ್. ವಿಶೇಷವಾಗಿ ನಿಮ್ಮ ಹತ್ರ ರೈತರಾಗಿರ್ತಕ್ಕಂಥ ನಿಮ್ಮ ಹತ್ರ ನಾನು ಬೇರೆ ಟಾಪಿಕ್ಕಿಂತ ನಿಮ್ಮ ರೈತರ ಒಂದು ಸಮಸ್ಯೆಗಳನ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ವಿಚಾರ ತಿಳ್ಕೊಬೇಕು ಅಂತ ಆಸೆ ಪಡ್ತೀನಿ ಸರ್. ಏನಂದರೆ, ಈ ಸಾವಯವ ಕೃಷಿಗೆ ಇರ್ತಕ್ಕಂಥ ಮಹತ್ವ, ಈಗ ನಾವು ಯೂಸ್ ಮಾಡ್ತಕ್ಕಂಥ ಏನು ಕೆಮಿಕಲ್ ಯುಕ್ತ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಹಲವಾರು ರೀತಿಯ ತೊಂದರೆಗಳನ್ನು ಫೇಸ್ ಮಾಡಬೇಕಾಗತ್ತೆ. ಸಾವಯವ ಕೃಷಿ ಮುಂದೆ ಯಾವುದಿಲ್ಲ ಸರ್. ಹಾಂ ಸರ್. ಸಾವಯವ ಕೃಷಿ ಮಾಡಿದ್ರೆ ಸ್ವಂತ ಆಸಕ್ತಿ ಮೇಲೆ ಮಾಡ್ಬೋದು. ಹಾಂ ಸರ್. ಒಂದು ಏನೇ ಮಾಡಿದ್ರು ಎರೆಹುಳದ್ದು ತೊಟ್ಟಿ ಮಾಡ್ಕೊಳ್ಳೋದು, ಎರೆಹುಳದ್ದು ಸಾಕಾಣಿಕೆ ಮಾಡ್ಕೊಂಡು ಅದ್ರಲ್ಲಿ ಬರ್ತಕ್ಕಂತ ಪೌಷ್ಟಿಕಾಂಶಗಳನ್ನ ಗಿಡಗಳಿಗೆ ಕೊಟ್ರೆ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಂ ಸರ್. ಹಂಗಾಗಿ ಸಾವಯವ ಕೃಷಿಗೆ ಹೋಗೋದೇ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಸರಿ. ಆದರೆ ಯಾಕೆ ಬಹಳಷ್ಟು ಜನ ಎಲ್ಲ ಈ ಬೇರೆ ಬೇರೆ ರೆಡಿ ಸಿಗ್ತಕ್ಕಂಥ ಕೆಮಿಕಲ್ಸ್ಗಳಿಗೆ ಮಾರು ಹೋಗ್ತಾರೆ ಸರ್? ಈ ಬೇಗ ಬೇಗ ಮುಂದೆ ಆಗ್ಬೇಕು ಅನ್ನೋದು ಒಂದು ಇರುತ್ತಲ್ಲ ಸರ್, ಅದರಲ್ಲಿ ಕೆಮಿಕಲ್ ಅಲ್ಲಿ ತಕ್ಷಣನೇ ಬೆಳೆ ಬರುತ್ತೆ, ತಕ್ಷಣನೇ ಸ್ವಲ್ಪ ಇಳುವರಿ ಜನ ಬರುತ್ತೆ. ಇದು ಸ್ವಲ್ಪ ಲೇಟ್ ಆಗುತ್ತೆ, ಆದ್ರೂ ಪೌಷ್ಟಿಕಾಂಶ ಇದೆಲ್ಲ ಚೆನ್ನಾಗಿರುತ್ತೆ ಸಾವಯವ ಕೃಷಿಯಲ್ಲಿ. ಅದನ್ನ ಜನ ಅರ್ಥ ಮಾಡ್ಕೊಂತಿಲ್ಲ. ಆದ್ರೆ ಸಾವಯವ ತರಕಾರಿಗೆ ಆಗ್ಲಿ ಅದಕ್ಕೆ ಹೆಚ್ಚು ರೇಟ್ ಕೂಡ ಕೊಟ್ಟು ಜನ ಕೊಂಡ್ಕೊಳಕ್ ರೆಡಿ ಇರ್ತಾರಲ್ವಾ? ಆ ತರ ಮಾಡಲ್ ಸಹ ಎಲ್ಲದು ಒಂದೇ ತರ ಅಳಿತಾರೆ. ಈ ಸಾವಯವ ಕೃಷಿ ಅಂದ್ರೆ ಇವ್ರೇನೋ ಪುಗಳೆ ಬಿಡ್ತಾರೆ, ಸುಮ್ನೆ ಹೇಳ್ತಾರೆ ಅಂತ ಹೇಳಿ ಯಾವ್ದು ಅದ್ರ ಬಗ್ಗೆ ಆಸಕ್ತಿ ತಗೊಂತಿಲ್ಲ ಜನ. ಓಕೆ.
ಬಟ್ ಈ ಕಡಿಮೆ ಯಾವ್ದು ರೇಟ್ ಕಡಿಮೆ ಮಾಡ್ತಾರೋ ಅದನ್ನೇ ತಾಳ್ತಾರ ಹೊರ್ತು ನಾವು ಸಾವಯವ ಕೃಷಿ ತಂದಿವಿ, ನಮ್ದು ಒಳ್ಳೆ ಇದ್ರೆ ಚೆನ್ನಾಗ್ ಬರುತ್ತೆ, ಮುಂದೆ ಆರೋಗ್ಯಕ್ಕೆ ಯಾವ್ದೇ ತೊಂದರೆ ಆಗಲ್ಲ, ತಗೊಳ್ರಿ ಅಂತ ಹೇಳಿದ್ರೆ ಯಾರು ತಾಳ್ತಿಲ್ಲ ಅದನ್ನ. ಓಕೆ ಓಕೆ. ಸೊ ಆ ರೀತಿಯಿಂದ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಂದ ಅದಕ್ಕೆ ಸರಿಯಾದ ಪ್ರತಿಫಲ ಸಿಗ್ಲಿಲ್ಲ ಅಥವಾ ವ್ಯವಸ್ಥೆ ಆಗ್ಲಿಲ್ಲ ಅಂದ್ರೆ ಬೇಸರಗೊಂಡು ಮತ್ತೆ ಇದಕ್ಕೆ ಬರ್ತಾರೆ ಅಂತ ಹೇಳ್ತಿದ್ರಿ. ಅದೇ ಸರ್. ಓಕೆ ಸರ್, ಎಲ್ಲೋ ಒಂದು ಕಡೆ ಸಾವಯವ ಕೃಷಿ ಅಂತಕ್ಕಂಥದ್ದು ರೈತರ ಜೀವನಾಡಿ ಅಲ್ವಾ ಸರ್? ಅದರಿಂದ ತುಂಬ ಪ್ರಯೋಜನ ಇದೆ, ಒಳ್ಳೆ ಇಳುವರಿ ಬರುತ್ತೆ, ಎಲ್ಲರೂ ಆರೋಗ್ಯವಾಗಿರ್ತಾರೆ. ಅದ್ರ ಜೊತೆಗೆ ನಮ್ಮ ದೇಶೀಯ ವಸ್ತುಗಳನ್ನ ನಾವು ಸೇವಿಸ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಗುತ್ತಲ್ವಾ? ಹೌದು ಸರ್, ಅದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಸರ್. ಹೌದು ಹೌದು ಸರ್. ಈ ಮಳೆ ನೀರನ್ನ ಇಂಗಿಸ್ಲಿಕ್ಕೆ ಏನಾದ್ರು ಇಂಗು ತೊಟ್ಟಿಗಳನ್ನ ಅಥವಾ ಇಂಗು ಗುಂಡಿಗಳನ್ನ ಏನಾದ್ರು ಮಾಡ್ಕೊಂಡಿದೆ ಸರ್ ನಿಮ್ಮ ತೋಟದಲ್ಲಿ ಅಥವಾ ಹೊಲದಲ್ಲಿ? ಹಿಂಗಿಂಗ್ ಗುಂಡಿ ಅಂತ ಹೇಳಿ ಏನು ಮಾಡ್ಕೊಂಡಿಲ್ಲ ಸರ್. ಈಗ ಒಂದ್ ಸ್ವಲ್ಪ ಮಳೆ ಕೊರತೆ ಆಗಿದ್ರಿಂದ ಸ್ವಲ್ಪ ತಟ್ಟಿ ಪಟ್ಟಿ ಮಾಡ್ಕೊಂಡು ಅದ್ರಲ್ಲೇ ನೀರು ಸ್ವಲ್ಪ ಸ್ವಲ್ಪ ಬರ್ತಕ್ಕಂತ ಅದನ್ನ ಹೊಡ್ಕೊಂಡು ಹೇಗಂಗೆ ಬೆಳೆ ಬದಿಸ್ಕೊಂಡಿವಿ, ಅಡಿಕೆ ಗಿಡ ಇವನ್ನೆಲ್ಲ. ಇನ್ ಮುಂದೆ ಏನಾರ ಮಳೆಗಾಲ ಆದ್ರೆ ಹಿಂಗಿಂಗ್ ಗುಂಡಿ ಅಂದ್ರೆ ಬೋರ್ನಿಗೆ ಸುಜಲ ಇದ್ರಲ್ಲಿ ಬಂದಿತ್ತು ಒಂದ್ಸತಿ, ಅವಾಗ ಮಾಡ್ಕೊಂಡ್ರೆ ಅದೇ ಹಿಂಗಿಂಗ್ ಗುಂಡಿ ಸರ್. ಓಕೆ ಓಕೆ ಸರ್, ನಿಮ್ದು ತೋಟ ಇದೆಯಾ ಅಥವಾ ಹೊಲ ಇದೆಯಾ, ಏನ್ ಹಾಕಿದ್ದೀರಿ ಸರ್? ತೋಟ ಇದೆ ಸರ್, ತೋಟನದೇ ಬೆತ್ತು ಇದೆ. ಹಾ ಸರ್, ಎಷ್ಟು ಎಕರೆ ತೋಟ ಇದೆ ಸರ್? ಒಂದ್ 2 ಎಕರೆ ಇದೆ ಸರ್. 2 ಎಕರೆ ಏನ್ ಹಾಕಿದ್ದೀರಿ? ಅಡಿಕೆ ಗಿಡ ಸರ್. ಓಕೆ ಓಕೆ ಓಕೆ. ಆಮೇಲೆ ಬೇರೆ ಹೊಲದಲ್ಲಿ ಏನ್ ಹಾಕಿದ್ದೀರಿ? ಮೆಕ್ಕೆಜೋಳ ಈಗ ಬಿತ್ತನೆ ಸ್ಟಾರ್ಟ್ ಮಾಡ್ಬೇಕು ಸರ್. ಹಾ ಓಕೆ. ಸೊ ಮಳೆ ಎಲ್ಲ ಸಾಕಷ್ಟು ಆಗಿದೆಯಾ ಸರ್? ಚೆನ್ನಾಗಾಯ್ತು ಈಗ ವಾರದಿಂದ. ಹಾ ಓಕೆ ಸರ್. ಇವಾಗ ಮತ್ತೆ ಇವತ್ತಿನ ಟಾಪಿಕ್ ಅಲ್ಲಿ ಒಂದೇ ಒಂದು ಕೊನೆಯ ಪ್ರಶ್ನೆಯನ್ನು ಕೇಳ್ತೀನಿ ಸರ್. ಹೇಳಿ. ವಿದ್ಯಾಭ್ಯಾಸದಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳಿಗಿಂತ ಹೆಚ್ಚಾಗಿ ಪ್ರೈವೇಟ್ ಶಾಲೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸಾಲ ಮಾಡ್ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಅಭಿವೃದ್ಧಿ ಹೊಂತ ಇಲ್ಲ. ಓಕೆ. ಯಾಕೆ ಅಂದ್ರೆ ನಮ್ಮಲ್ಲಿ ನಮ್ಮ ಒಂಥರ ಏನೋ ಒಂಥರ ಈ ಹೆಣ್ಮಕ್ಳಲ್ಲಿ ಇಲ್ಲ ನನ್ನ ಮಗಳು IAS ಸ್ಟಡಿ ಮಾಡ್ಬೇಕು, IAS ಸ್ಕೂಲ್ ಮಾಡ್ಬೇಕು, ಅದು ಮುಂದಿನ ಆಲೋಚನೆ ಮಾಡ್ತಾ ಇಲ್ಲ. ಏನಪ್ಪಾ ಅಂದ್ರೆ ಈ ನಮ್ ಪಕ್ಕದ ಮನೆಯವರು ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ರು, ನಾನ್ ಸೇರ್ಸ್ಬೇಕು, ನನ್ನ ಮಕ್ಳು ಅಲ್ಲಿ ಓದ್ಬೇಕು ಅಂತ ಅನ್ನೋದೇ ಬಾಳ. ಓಕೆ ಓಕೆ. ಸೊ ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ಬಿಟ್ಟು ಬೇರೆ ಸರ್ಕಾರಿ ಶಾಲೆಗಳು ನಾವು ಹಾಳಾಗ ಮಟ್ಟಕ್ಕೆ ಬಂದೈತ. ಹಂಗಾಗಿ ಗೌರ್ಮೆಂಟ್ ಶಾಲೆಯಲ್ಲಿ ಅಷ್ಟು ಫೆಸಿಲಿಟಿ ಸಿಗ್ತಾ ಇಲ್ಲ. ಈ ಗೌರ್ಮೆಂಟ್ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಮಾಸ್ಟರ್ಗಳು ಒಬ್ರಿದ್ರು ಒಬ್ರಿರಲ್ಲ. ಈಗ ಒಬ್ರಿಗೆ ಕ್ರೀಡಾ ಇದ್ರಲ್ಲಿ ಆಸಕ್ತಿ ಇರುತ್ತೆ, ಕ್ರೀಡಾ ಮಾಸ್ಟರ್ಗಳನ್ನೆಲ್ಲ ತಗೊಳ್ತಿಲ್ಲ ಅಲ್ಲಿ. ಹಂಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು ಸರ್. ಓಕೆ ಓಕೆ. ಬಟ್ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕರು ಸಾಕಷ್ಟು ಮೆರಿಟ್ ಮೇಲೆ ಬಂದಿರ್ತಾರೆ, ಅವ್ರ ಹತ್ರ ಸಾಕಷ್ಟು ನಾಲೆಡ್ಜ್ ಇರುತ್ತೆ, ಹಲವಾರು ಪ್ರಶಸ್ತಿಗಳನ್ನ ಕೂಡ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾರೆ. ಸೊ ಯಾಕೆ ನಾವು ಸರ್ಕಾರಿ ಶಾಲೆಗೆ ಸೇರಿಸಬಾರ್ದು ಸರ್? ಅಲ್ಲ ಸರ್, ನಮ್ದೊಂದು ಮೆಸೇಜ್ ಗೌರ್ಮೆಂಟ್ ಮಾಡ್ಬೇಕು ಸರ್. ಸರ್ಕಾರಿ ಶಾಲೆಗೆ ಯಾರು ಸರ್ಕಾರಿ ನೌಕರಿ ತಗೊಂಡಿರ್ತಾರ ಅವ್ರು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋದು ಮಕ್ಕಳಿಗೆ ಅದು ರೂಲ್ಸ್ ತರ್ಬೇಕು ಸರ್. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಆಟೋಮೆಟಿಕ್ ಸರ್ಕಾರಿ ಶಾಲೆಗಳು ಅಂತ ನಮ್ಮ ಅಭಿಪ್ರಾಯ. ತುಂಬಾ ಒಳ್ಳೆ ಮಾತನ್ನ ಸರ್. ಇದನ್ನ ನಾನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ ಅವ್ರಿಗೇನೆ ಸರ್ಕಾರಿ ಕೆಲಸ ಸಿಗೋ ಹಾಗಾಗ್ಬೇಕು. ಈ ಸರ್ಕಾರಿ ಉದ್ಯೋಗ ಮಾಡ್ತಾ ಇದಾರ ಅವ್ರ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು. ತುಂಬಾ ಒಳ್ಳೆ ಮಾತು, ಇದು ಕೂಡ ತುಂಬಾ ಒಳ್ಳೆ ಮಾತು, ಒಪ್ಬೇಕಂತ ಮಾತಾದ್ರೆ ಸರ್ಕಾರಿ ಶಾಲೆಗಳು ಇಂಪ್ರೂವ್ ಆಕ್ಕವಂತ ನಮ್ಮ ಅಭಿಪ್ರಾಯ. ನಿಜಕ್ಕೂ ಅಪ್ರಿಷಿಯೇಟಬಲ್ ಸರ್. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಯಾರ್ಯಾರು ಸರ್ಕಾರಿ ಕೆಲಸದಲ್ಲಿದ್ದಾರೆ ಅವರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಹೇಳಿ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಖಂಡಿತ. ಹಾ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಯಾರಿಗಾರು ಶುಭಾಶಯಗಳನ್ನ ಹೇಳಲಿಕ್ಕೆ ಇದೆಯಾ ಸರ್? ಇಲ್ಲ ಸರ್, ಅದೇ ಥರ ಇಲ್ಲ. ಓಕೆ ಥ್ಯಾಂಕ್ ಯು ಸರ್. ನಿಮಗೆ ಶುಭೋದಯ. ಮತ್ತೆ ಕರೆ ಮಾಡ್ತಾ ಇರಿ. ನಿಮ್ಮ ಜೊತೆ ಸಾಕಷ್ಟು ಚರ್ಚೆಗಳನ್ನ ಮಾಡೋಣ ಮುಂದಿನ ದಿನಗಳಲ್ಲಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರ, ಕಾಲರು ತುಂಬ ಚೆನ್ನಾಗಿ ಮಾತಾಡಿದ್ರು. 1-2 ಇಂಪಾರ್ಟೆಂಟ್ ಮೆಸೇಜ್ಗಳನ್ನ ಕೊಟ್ಟರು. ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರಿಗೆ ಸರ್ಕಾರಿ ಕೆಲಸ ಸಿಗಬೇಕು, ಅದು ಒಂದೇ ಮಾತು. 2ನೇ ಮಾತು, ಯಾರೆಲ್ಲ ಈಗ ಸರ್ಕಾರಿ ಕೆಲಸದಲ್ಲಿದ್ದಾರೆ ಅವರ ಮಕ್ಕಳನ್ನ ಖಂಡಿತವಾಗಿ ಮತ್ತು ಕಡ್ಡಾಯವಾಗಿ ಅವರು ಸರ್ಕಾರಿ ಶಾಲೆಯಲ್ಲೇ ಓದಿಸುವಾಗಬೇಕು ಅಂಥೇಳಿ. ನಿಜಕ್ಕೂ ಇದೊಂದು ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಏಕೆಂದರೆ ಪ್ರೈವೇಟ್ ಶಾಲೆಯಲ್ಲಿ ಓದ್ಬಿಟ್ಟು ಸರ್ಕಾರಿ ಕೆಲಸ ಬೇಕು ಅಂದರೆ ಅದು ನಾಟ್ ರೈಟ್. ಅಥವಾ ಬೇರೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಓದೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗತ್ತೆ. ಹಾಗಾಗಿ ಸರ್ಕಾರಿ ಕೆಲಸದಲ್ಲಿ ಯಾರೆಲ್ಲ ಇದ್ದಾರೆ ಅವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸಿದಾಗ ಸರ್ಕಾರಿ ಶಾಲೆಗಳು ಖಂಡಿತ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಯಾವುದೇ ಅಧಿಕಾರಿಗಳಾಗಿರಲಿ ಅವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಕಾಲರ್ ಅವರ ಆಗ್ರಹ ಆಗಿತ್ತು. ಅದನ್ನು ನಾವು ಕೂಡ ಒಪ್ತೀವಿ. ಬನ್ನಿ, ಹಾಗಿದ್ರೆ ಮುಂದಿನ ಕರೆಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು 2-3 ಇಂಪಾರ್ಟೆಂಟ್ ಮೆಸೇಜಸ್ ಇತ್ತು, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೂನ್ 2ನೇ ತಾರೀಕು ಭಾನುವಾರ ವಿಶೇಷವಾಗಿ
ನಮ್ಮ ಒಂದು ಸಾವಯವ ಕೃಷಿಯಿಂದ ತಯಾರಿಸ್ತಕ್ಕಂಥ ಹಲವಾರು ವಸ್ತುಗಳನ್ನು ಶ್ರೀನಿವಾಸಪುರ ಅಂತ ಹೇಳಿ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ದೇವರ ಬೆಳಕೆರೆ ಮತ್ತು ಮಲೆಬೆನ್ನೂರು ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಐಕಾಂತಿಕ ಅವರು ಏರ್ಪಡಿಸಿದ್ದಾರೆ. ಐಕಾಂತಿಕ ಸಂಸ್ಥೆಯವರು. ಅಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಪ್ಯೂರ್ ನ್ಯಾಚುರಲ್ ಸಿಗುತ್ತೆ. ಅಲ್ಲಿ ಅರಶಿನ ಸಿಗುತ್ತೆ ಪ್ಯೂರ್ ಆಗಿ, ಉಪ್ಪು ಸಿಗುತ್ತೆ, ಹಲವಾರು ರೀತಿಯ ಬೇಳೆಕಾಳುಗಳು ಮತ್ತು ಆರ್ಗ್ಯಾನಿಕ್ ಬೆಲ್ಲ, ಅತ್ಯಂತ ಶುದ್ಧವಾಗಿ ಗಾಣದ ಕೊಬ್ಬರಿ ಹಾಲಲ್ಲಿ ತಯಾರಿಸಿರ್ತಕ್ಕಂಥ ಬೆಲ್ಲ ಸಿಗುತ್ತೆ. ಮತ್ತು ಹಲವಾರು ಪೌಷ್ಟಿಕಾಂಶ ಉಳ್ಳಂತಹ ತರಕಾರಿಗಳನ್ನ ಕೂಡ ನೀವು ಅವತ್ತು ತೆಗೆದುಕೋಬೋದು. ಜೂನ್ 2ನೇ ತಾರೀಕು ಭಾನುವಾರ. ಸೊ ಯಾರೆಲ್ಲ ತಮ್ಮ ಟೆರೇಸ್ಗಳ ಮೇಲೆ ಒಂದು ಪುಟ್ಟದಾದ ಗಾರ್ಡನನ್ನು ರೆಡಿ ಮಾಡ್ಕೋಬೇಕು ಅಂತಿದ್ದೀರಿ, ಗಾರ್ಡನನ್ನು ನಿರ್ಮಿಸಬೇಕು ಅಂತಿದ್ದೀರಿ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬೀಜಗಳನ್ನು ಅವ್ರು ಕೊಡ್ತಾರೆ. ಅದಕ್ಕೆ ಯಾವ ರೀತಿ ಅದನ್ನು ವ್ಯವಸ್ಥಿತವಾಗಿ ನಡೆಸಬೇಕು ಅಂತೇಳಿ ಅವರು ಒಂದು ಪುಟ್ಟದಾಗಿರ್ತಕ್ಕಂಥ ಡೆಮೋ ಕೂಡ ಕೊಡ್ತಾರೆ. ಆಮೇಲೆ ಅಲ್ಲಿ ಸಾಕಷ್ಟು ರೀತಿಯ ಬೀಜಗಳು ದೊರೆಯುತ್ತೆ, ಮಣ್ಣಿನ ವ್ಯವಸ್ಥೆ ಇರುತ್ತೆ, ಅದನ್ನೆಲ್ಲ ನೀವು ನೋಡ್ಕೊಂಬರ್ಬೋದು. ಅಲ್ಲಿ ಒಂದು ಪುಟ್ಟದಾದ ಕಂಡೀಷನ್ಸ್ ಕೂಡ ಇದೆ, ಅಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸೋದಿಲ್ಲ. ಸೊ ಹಾಗಾಗಿ ಅಲ್ಲಿಂದ ನೀವೇನಾದರೂ ತೊಗೊಂಬರ್ಬೇಕು ಅಂದರೆ ಇಲ್ಲೇ ಒಂದು ಕೈಚೀಲವನ್ನು ತೆಗೆದುಕೊಂಡು ಹೋಗಬೇಕು. ಅದನ್ನು ಅವರು ತುಂಬ ಇಂಪಾರ್ಟೆಂಟಾಗಿ ಪ್ರೀತಿಯಿಂದ ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ನಿಮಗೆ ಕೈಚೀಲ ತೊಗೊಂಡು ಹೋಗೋದಕ್ಕೆ ಮರ್ತರೆ ಕೂಡ ಅಲ್ಲೇ ಒಂದು ಬಟ್ಟೆಯಿಂದ ನೇಯ್ದಿರ್ತಕ್ಕಂಥ ಚೀಲಗಳು ಸಿಗುತ್ತೆ, ಮತ್ತು ಬಿಂದಿನ ದಿಬ್ರುಗಳಿಂದ ತಯಾರು ಮಾಡಿರ್ತಕ್ಕಂಥ ಪುಟ್ಟ ಪುಟ್ಟ ಬ್ಯಾಗ್ಗಳು ಸಿಗುತ್ತೆ. ಸೊ ಅಲ್ಲಿ ನೀವು ಖರೀದಿ ಮಾಡ್ಬೋದು. ನಮ್ಮ ದೇಶೀಯ ರೈತರಿಗೆ ಎನ್ಕರೇಜ್ ಮಾಡಬೇಕು. ಬಿಕಾಸ್ ರೈತನೇ ದೇಶದ ಬೆನ್ನೆಲುಬಾಗಿರೋದ್ರಿಂದ ಅವನಿಗೆ ಎನ್ಕರೇಜ್ ಮಾಡಿದಾಗ ಸಾವಯವ ಕೃಷಿ ಇನ್ನಷ್ಟು ಮುಂದಕ್ಕೆ ಹೋಗುತ್ತೆ. ಈ ಎಲ್ಲ ಫರ್ಟಿಲೈಸರ್ಸ್ಗಳಿಂದ ನಾವು ದೂರ ಆಗ್ಬೋದು. ಅದೇ ರೀತಿ ಆ ಫರ್ಟಿಲೈಸರ್ಸ್ಗಳಿಂದ ಬರ್ತಕ್ಕಂಥ ನಾನಾ ಕಾಯಿಲೆಗಳಿಂದ ನಾವು ದೂರ ಆಗ್ಬೋದು. ಅದಕ್ಕೆ ಒಂದೇ ಒಂದು ಪರಿಹಾರ ಏನು ಅಂದರೆ ನಾವುಗಳು ಎಲ್ಲರೂ ಕೂಡ ಸಾವಯವ ಕೃಷಿಯಿಂದ ತಯಾರಿಸಿರ್ತಕ್ಕಂಥ ಆಹಾರಗಳನ್ನು ಸೇವನೆ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅಲ್ಲಿ ವಿಶೇಷವಾಗಿ ದೇಶೀಯ ಹಾಲು ಸಿಗುತ್ತೆ, ದೇಶೀಯ ತುಪ್ಪ ಸಿಗುತ್ತೆ, ದೇಶೀಯ ಗೋಮೂತ್ರ ಸಿಗುತ್ತೆ, ಹಲವಾರು ವಸ್ತುಗಳೇನಿದೆ ಅಪ್ಪಟ ದೇಶೀಯ ವಸ್ತುಗಳು ಸಿಗ್ತವೆ. ಅಲ್ಲಿ ಏನು ಬೆಳೆದಿರ್ತಕ್ಕಂಥ ಪ್ರತಿಯೊಂದು ತರಕಾರಿ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಅವೆಲ್ಲ ದೇಶೀಯ ನಮ್ಮ ಸಾವಯವ ಕೃಷಿಯ ಪದ್ಧತಿಯಿಂದ ಬೆಳೆದಿರ್ತಕ್ಕಂಥ ವಸ್ತುಗಳಾಗಿರುತ್ತೆ. ಹಾಗಾಗಿ ದಯಮಾಡಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ಅಲ್ಲಿ ಹೋಗಿ ಖರೀದಿ ಮಾಡಿ ನಮ್ಮ ರೈತರಿಗೆ ಪ್ರೋತ್ಸಾಹವನ್ನು ನೀಡಿ. ಇನ್ನು ಮುಂದಿನ ವಿಷಯಕ್ಕೆ ಹೋಗೋದಾದರೆ, ನಿಮಗೆಲ್ಲ ಡೆಂಟಲ್ ಕಾಲೇಜಲ್ಲಿರ್ತಕ್ಕಂಥ ಆರ್ಟ್ಸ್ ಕಾಲೇಜ್ ಗೊತ್ತಿರಬೇಕು ಅಂತ ಅನ್ಕೋತೀನಿ. ಎಲ್ಲರಿಗೂ ಗೊತ್ತೇ ಇರುತ್ತೆ, ತುಂಬ ಫೇಮಸ್ ಆಗಿರ್ತಕ್ಕಂಥ ರೋಡು. ಆ ವಾಲ್ಗಳಲ್ಲಿ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪೇಂಟಿಂಗನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕಣ್ಣಿಗೆ ಮನರಂಜನೆಯನ್ನು ನೀಡುತ್ತೆ. ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಸಂಜೆ ಹೊತ್ತಲ್ಲಿ ಆ ರೋಡಲ್ಲಿ ಒಂದು ವಾಕ್ ಮಾಡಿದ್ರೆ ಸಾಕು, ಏನೋ ಒಂದು ಚೆರಿಷ್ನೆಸ್ ಇರುತ್ತೆ, ಫ್ರೆಶ್ನೆಸ್ ಇರುತ್ತೆ. ಸೊ ಬೇರೆ ಕಡೆ ಎಲ್ಲೋ ಸುತ್ತಾಡೋಕ್ಕೆ ಹೋದ್ರ ಬದಲು ಅಲ್ಲಿರ್ತಕ್ಕಂಥ ಆ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಸಿಗುತ್ತೆ. ನೀವು ನೋಡಿ ಅದನ್ನು ಫೋಟೋ ತಗೊಂಡು ಅದನ್ನು ಬೇರೆ ಕಡೆ ಪಬ್ಲಿಸಿಟಿ ಮಾಡಿದಾಗ ದಯಮಾಡಿ ಸಮಯ ಸಿಕ್ಕಾಗ, ಅದು ಈಗ ವಾಲ್ಗಳಿಗೆ ಪರ್ಮನೆಂಟಾಗಿ ಪೇಂಟ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಪೇಂಟಿಂಗ್ ಮಾಡಿದ್ದಾರೆ. ನಾರ್ಮಲ್ಲಾಗಿ ವಾಲ್ಗಳನ್ನ ಹಾಗೆ ಎಂಟಿ ಆಗಿ ಬಿಡೋದ್ರ ಬದಲು ಅದೊಂದು ಆರ್ಟ್ಸ್ ಕಾಲೇಜಿಂದ ಬ್ಯೂಟಿಫುಲ್ ಇನಿಷಿಯೇಟಿವ್ ಆಗಿದೆ. ಸೊ ದಯಮಾಡಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಅಲ್ಲಿ ನೀವು ಸೆಲ್ಫಿಗಳನ್ನು ತೆಗೆದುಕೊಳ್ಳಿ, ಆ ಫೋಟೋಸ್ಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡಿ. ಅದರಿಂದ ದಾವಣಗೆರೆ ಬೇರೆ ಬೇರೆ ಕಡೆ ರೀತಿಯಲ್ಲಿ ಆ ರೀತಿ ಪೇಂಟಿಂಗನ್ನು ಮಾಡಿದಾಗ ದಾವಣಗೆರೆ ಸುಂದರವಾಗಿದೆ, ಇನ್ನಷ್ಟು ಸುಂದರವಾಗುತ್ತೆ. ಆ ಸ್ಮಾರ್ಟ್ ಸಿಟಿಗೆ ಒಂದು ಕಲೆ ಸುಂದರ ರೂಪ ಬರುತ್ತೆ ಅಂತ ಹೇಳ್ತಾ, ಆ ಒಂದು ಇನಿಷಿಯೇಟಿವ್ ತೆಗೆದುಕೊಂಡಿರ್ತಕ್ಕಂಥ ಆರ್ಟ್ಸ್ ಕಾಲೇಜ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಆ ಪೇಂಟಿಂಗನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದರೆ, ಈಗ ಇನ್ನೇನು ಮಳೆಗಾಲ ಶುರುವಾಗಿದೆ. ಜೂನ್ 1ನೇ ತಾರೀಕಿಂದ ಜುಲೈ 30ನೇ ತಾರೀಕುವರೆಗೂ ಶಾಂತಿ ಸಾಗರದಲ್ಲಿ ಯಾವುದೇ ರೀತಿಯ ಮೀನುಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಇದು ಜಿಲ್ಲಾಡಳಿತದ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಇದು ಮಳೆಗಾಲದ ಸಮಯ. ಎಲ್ಲ ಮೀನು ಮರಿಗಳು ತಮ್ಮ ಒಂದು ಮೊಟ್ಟೆನಿಟ್ಬಿಟ್ಟು ಮರಿಗಳ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹಾಗಾಗಿ ಯಾವುದೇ ರೀತಿಯ ಮೀನುಗಾರಿಕೆಗೆ ಅವಕಾಶ ಇಲ್ಲ. ಇಲ್ಲಾಂದರೆ ಶಿಕ್ಷಾ ಅಪರಾಧ ಕೂಡ ಆಗುತ್ತೆ, ಅವ್ರ ಮೇಲೆ ಕಠಿಣ ಕ್ರಮ ಕೂಡ ತೆಗೆದುಕೋಬೋದು. ಹಾಗಾಗಿ ದಯವಿಟ್ಟು ಯಾರೆಲ್ಲ ಮೀನು ಹಿಡಿತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದೀರಿ ಅಥವಾ ಹಾಬಿ ಮಾಡ್ಕೊಂಡಿದ್ದೀರಿ ಅಥವಾ ಏನೋ ಟೈಮ್ ಪಾಸಿಗೆ ಮಾಡೋದಾಗಲಿ ಮಾಡೋಕ್ಕೆ ಹೋಗಿ ಶಿಕ್ಷೆಗೆ ಗುರಿಯಾಗಬೇಡಿ. ದಯವಿಟ್ಟು ಅದನ್ನು ಈ ಸಂದರ್ಭದಲ್ಲಿ ಅಂದರೆ ಜೂನ್ 1ರಿಂದ ಜುಲೈ 30ರವರೆಗೂ ಮೀನು ಹಿಡಿಯೋದನ್ನು ಶಾಂತಿ ಸಾಗರದಲ್ಲಿ ಅವಾಯ್ಡ್ ಮಾಡಿ ಅಥವಾ ಅದಕ್ಕೆ ಕೈ ಹಾಕಬೇಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ಮುಂದಿನ ಕಾಲರ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಅದನ್ನು ನೋಡ್ಕೊಂಡು ಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ದರ್ಶನ್ ಅಭಿನಯದ ನನ್ನ ಪ್ರೀತಿಯ ರಾಮು ಚಿತ್ರದ ಒಂದು ಸುಂದರವಾದ ಗೀತೆಯನ್ನು ನೋಡ್ಕೊಂಡು ಬಂದ್ವಿ. ಇನ್ನೇನು ಕಾರ್ಯಕ್ರಮದಲ್ಲಿ ಸಮಯ ಮುಗಿತಾ ಇದೆ. ಮತ್ತು ನಾಳೆ ಬೆಳಗ್ಗೆ ಎಂದಿನಂತೆ ಬೆಳಗ್ಗೆ 10:30 ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ಪುಟ್ಟ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ರೋಟ್ರಿ ಬಾಲಭವನದಲ್ಲಿ 100 ಜನರಿಗೆ ಪ್ರತಿ ದಿವಸ 100 ಜನರಿಗೆ ಉಚಿತವಾಗಿ ಹೇರ್ ಕಲರಿಂಗನ್ನು ಮಾಡ್ತಾ ಇದ್ದಾರೆ. ಅದು ನಾಳೆ 31ರವರೆಗೂ ಇರುತ್ತೆ.
ಸೊ ಯಾರ್ಯಾರು ವೈಟ್ ಹೇರ್ಸ್ ಪ್ರಾಬ್ಲಮ್ ಇದೆ ಅಥವಾ ಯಾರ್ಯಾರು ಕಲರಿಂಗನ್ನು ಟ್ರೈ ಮಾಡಬೇಕಂತಿದ್ರಿ ಅವರೆಲ್ಲರೂ ದಯವಿಟ್ಟು ರೋಟ್ರಿ ಬಾಲ್ ಭವನಕ್ಕೆ ಹೋಗ್ಬಿಟ್ಟು ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದನ್ನು ಸಂಪೂರ್ಣ ಉಚಿತವಾಗಿ ಮಾಡ್ತಾ ಇದ್ದಾರೆ. ಯಾರಿಗೆ ಓನಾಗಿ ಹೇರ್ ಕಲರಿಂಗ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಥವಾ ಅಷ್ಟೊಂದು ಟೈಮ್ ಇಲ್ಲ, ಸೊ ಪ್ಲೀಸ್ ವಿಸಿಟ್ ರೋಟ್ರಿ ಬಾಲ್ ಭವನ್. ಅದೊಂದು ವಿಜಯವಾಣಿ ಜೊತೆಗೆ ತುಂಬ ಒಂದು ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ 100 ಜನರಿಗೆ ಹೇರ್ ಕಲರಿಂಗ್ ಮಾಡ್ತಕ್ಕಂಥ ಒಂದು ವಿಚಾರ. ಅದ್ರ ಜೊತೆಗೆ ನಾನು V1 ವಾಹಿನಿಯ ಜೊತೆಯ ವೀಕ್ಷಕರೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ, ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಿರ್ತಾರೆ ಅವರೆಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾರು ತಾವು ಮಾಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಇನ್ನೇನೋ ಒಂದು ಪಬ್ಲಿಕ್ ಮೆಸೇಜನ್ನು ಕೊಡಬೇಕು ಅಂತಿರ್ತೀರಿ ಅಥವಾ ಒಂದು ಕಾರ್ಯಕ್ರಮದ ಮಾಹಿತಿಯನ್ನು ತಿಳಿಸ್ಬೇಕು ಅಂತಿರ್ತೀರಿ, ಅವರು ನಮ್ಮ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಈ ದೂರವಾಣಿ ಸಂಪರ್ಕಕ್ಕೆ ಕರೆ ಮಾಡಿ ನಿಮ್ಮ ಒಂದು ವಿಚಾರವನ್ನು ಒಂದು ದಿವಸ ಮುಂಚಿತವಾಗಿ ತಿಳಿಸಿದ್ದಾಗಿದ್ರೆ ನಾವು ನಮ್ಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದ ಒಂದು ಸಂಪೂರ್ಣ ವಿವರವನ್ನು ಕೊಡ್ತೇವೆ. ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ನಾವು ಎಲ್ಲರ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಯಾರ್ಯಾರು ಈ ರೀತಿಯ ಒಂದು ಹಲವಾರು ಸ್ಪರ್ಧೆಗಳನ್ನ ನಡೆಸ್ತಾ ಇರ್ತೀರಿ, ವಿಭಿನ್ನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತೀರಿ ಅಥವಾ ಏನೋ ಒಂದು ವಿಶೇಷವಾದ ಈವೆಂಟನ್ನು ಆರ್ಗನೈಸ್ ಮಾಡಿರ್ತೀರಿ, ದಯಮಾಡಿ ಒಂದು ದಿವಸ ಮುಂಚಿತವಾಗಿ ಆ ಒಂದು ಕಾರ್ಯಕ್ರಮದ ವಿವರವನ್ನು ನಮಗೆ ದೂರವಾಣಿ ಸಂಪರ್ಕಕ್ಕೆ ಕಳಿಸ್ಕೊಡಿ ಅಥವಾ ಫೋನ್ ಮಾಡಿ ತಿಳಿಸಿ. ಆ ಒಂದು ವಿಷಯವನ್ನು ನಾನು ಮತ್ತೊಮ್ಮೆ ಸಂಪೂರ್ಣವಾಗಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನು ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ, ಕೊನೆಗೊಳಿಸ್ತಾ ಇದ್ದೀನಿ. V1 ವಾಹಿನಿನ ನಿರಂತರವಾಗಿ ನೋಡ್ತಾ ಇರಿ, ನಮ್ಮ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಸೊ ಇವತ್ತು ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ದಯವಿಟ್ಟು ಬೇಜಾರಾಗಬೇಡಿ, ನಾಳೆ ಮತ್ತೆ ನಾನು ಎಂದಿನಂತೆ ಬೆಳಗ್ಗೆ 10ವರೆಗೆ ಬರ್ತೀನಿ. ಅಲ್ಲಿವರೆಗೂ V1 ವಾಹಿನಿಯನ್ನು ವೀಕ್ಷಿಸ್ತಾ ಇರಿ. ಮತ್ತೊಮ್ಮೆ ಎಲ್ಲರೂ ಕೂಡ ಪ್ರೀತಿಯ ಅಭಿನಂದನಾಪೂರ್ವಕ ನಮಸ್ಕಾರಗಳು.